ಭೂಮಿಯನ್ನ ಮುನ್ನಡೆಸಿದಂತಹವರು, ಹೊಸ ಆಲೋಚನೆಗಳನ್ನ, ಹೊಸ ಆಯಾಮಗಳನ್ನ ಕೊಟ್ಟಂತಹ ಶ್ರೀಯುತ ಜನಾರ್ದನ್ ರವರು ವೇದಿಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೆ ವೇದಿಕೆಯ ಮೇಲಿರುವ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ಪ್ರೊಫೆಸರ್ ಸಿದ್ದೇಗೌಡರವರು ಇವತ್ತು ನಿವೃತ್ತರಾಗಿದ್ದಾರೆ, ಜ್ಞಾನವೃದ್ಧರಾಗಿದ್ದಾರೆ. ನನ್ನ ವಿದ್ಯಾಗುರುಗಳು. ಆ ವಿದ್ಯಾಗುರುಗಳ ಮುಂದೆ ನಾನು ಹೇಗೆ ಮಾತನಾಡಬೇಕು ಅನ್ನೋದು ನನಗೊಂದು ತುಂಬ ಸಂಕೋಚವನ್ನು ನನಗೆ ಉಂಟು ಮಾಡ್ತಾ ಇದೆ. ಆದರೆ ಅವರದೇ ಪ್ರಾಡಕ್ಟ್ ಆಗಿರೋದ್ರಿಂದ ನಾನು ಅದನ್ನ ಎಕ್ಸಿಬಿಟ್ ಮಾಡೋದು ನನ್ನ ಕರ್ತವ್ಯ ಅಂತ ಭಾವಿಸಿ ನಾನು ಅವರನ್ನ ನೆನಪು ಮಾಡ್ಕೊಳ್ತಾನೆ ಆತ್ಮವಿಶ್ವಾಸವನ್ನು ತುಂಬಿಕೊಂಡು ಮಾತನಾಡುವ ಪ್ರಯತ್ನವನ್ನು ಮಾಡ್ತೇನೆ. ಹಾಗೆ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಯುವ ಕವಿಗಳೇ ಹಾಗೂ ಕವಿ ಮಿತ್ರರೇ, ಈ ಮುಂಗಾರು ಇದು ಹುಣಸೂರು ಕಲಾರಂಗ ವೇದಿಕೆಯನ್ನ ಅದರ ನಿರ್ಮಾತೃ ಯಾರು ಅಂತ ನನಗೆ ಗೊತ್ತಿಲ್ಲ. ಬಸವರಾಜ್ ಸರ್ ಅವರ ಇಲ್ಲ, ಸೌಮ್ಯ ಅವ್ರನ್ನ ಕೇಳಬೇಕು. ಆದರೆ ಕವಿಗೋಷ್ಠಿ ಕಾರ್ಯಕ್ರಮ ಇದೆ, ಮುಖ್ಯ ಅತಿಥಿಗಳಾಗಿ ಬನ್ನಿ ಎಂದ್ರು, ಹಾಗಾಗಿ ಬಂದಿದ್ದೇನೆ. ಬಟ್ ಈ ತರದೊಂದು ಬಹಳ ಸೃಜನಶೀಲ ಪ್ರಕ್ರಿಯೆಯನ್ನ ಜಗತ್ತಿಗೆ ನೀಡಬಹುದಾದಂತಹ ಕಾರ್ಯಕ್ರಮ ಕವಿಗೋಷ್ಠಿ. ಅದನ್ನ ಬಹಳ ತೆಳುವಾಗಿ ತೆಗೆದುಕೊಳ್ಳುವವರ ಸಂಖ್ಯೆಯು ತುಂಬಾ ಇದೆ. ಕವಿ ಅಂತ ಅಂದ್ರೆ ಅವನನ್ನ ಲೇವಡಿ ಮಾಡುವ, ಕವಿ ಅಂತ ಅಂದ್ರೆ ಅವನನ್ನ ಅಪಹಾಸ್ಯ ಮಾಡುವ, ಕವಿ ಅಂತ ಅಂದ್ರೆ ಇನ್ನೇನು ಕೆಲಸ ಇಲ್ಲ, ಕವಿತೆ ಬರೀತಿದ್ದಾನೆ ಅಂತ ನೋಡುವ ಒಂದು ವರ್ಗ ಇದೆ. ಆದರೆ ಕವಿಯಾದವನು ಈ ಜಗತ್ತಿಗೆ ತಾನು ಕಂಡುಂಡ ಲೋಕಾನುಭವಗಳನ್ನ ಸೃಜನಶೀಲ ಪ್ರಕ್ರಿಯೆಯ ಮೂಲಕ ಉತ್ತರವನ್ನಾಗಿ ನೀಡುವಂತಹ, ಹೊಸ ಕಾಣಿಕೆಗಳನ್ನ ನೀಡುವಂತಹ ಕೆಲಸವನ್ನ ಆತ ಮಾಡ್ತಿರ್ತಾನೆ. ಹಾಗಾಗಿ ಕವಿಗಳನ್ನ ನಾವು ಭಾರಿ ಗೌರವಿಸಬೇಕಾಗುತ್ತೆ. ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಯಲ್ಲಿ ಅದನ್ನ ದೊಡ್ಡ ಪ್ರಸ್ತಾಪ ಮಾಡ್ತಾರೆ. ಕಲಾವಿದನಿಗೆ ಎಂತಹ ಗೌರವವನ್ನು ಸಮಾಜ ಕೊಡಬೇಕು. ಕವಿ ಕೂಡ ಕಲಾವಿದನೇ. ಅವನು ಅಕ್ಷರಗಳನ್ನ ಕುಸರಿ ರೂಪದಲ್ಲಿ, ಭಾವನೆಗಳನ್ನ ಕುಸರಿ ಮಾಡಿ ಅದನ್ನ ಅತ್ಯಂತ ಚಿಕ್ಕ ಚೌಕಟ್ಟಿನಲ್ಲಿ ಜಗತ್ತಿಗೆ ನೀಡುವ ಕೆಲಸವನ್ನ ಮಾಡ್ತಾನೆ. ದೊಡ್ಡ ದೊಡ್ಡ ಮಹಾಕಾವ್ಯಗಳನ್ನ ಸೃಷ್ಟಿಸೋದಿಲ್ಲ. ಅದರ ಬದಲು ಒಂದು ಪೇಜ್ 2 ಪುಟಗಳ ಪದ್ಯಗಳ ಮೂಲಕ, ಆತನ ಕವನಗಳ ಮೂಲಕ ಅವನ ಭಾವನೆಗಳನ್ನ ಸಾಂದ್ರಗೊಳಿಸಿ ಅದರ ಮೂಲಕ ಜಗತ್ತಿಗೆ ತಾನು ಕಂಡುಂಡ ಲೋಕಾನುಭವಗಳನ್ನ ಪರಿಚಯಿಸುವ ಕೆಲಸವನ್ನ ಮಾಡ್ತಾನೆ. ಅದು ಮಾತನಾದಷ್ಟು ವಿಸ್ತಾರ, ನಾವೆಷ್ಟು ಮಾತನಾಡ್ತೀವೋ ಅಷ್ಟು ವಿಶಾಲಗೊಳ್ತಾ ಹೋಗುತ್ತೆ. ಒಂದು ಕಾಲಕ್ಕೆ ಕ್ರಿಸ್ತ ಪೂರ್ವ ಅಥವಾ ಕ್ರಿಸ್ತ ಶಕ 1ನೇ ಶತಮಾನದ ಸಂದರ್ಭದಲ್ಲಿ ಭರತ ಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ಕಾವ್ಯ ವರ್ಜಯತ್ ಅಂತ ಬರೆದಿರ್ತಾರೆ. ಕಾವ್ಯವನ್ನ ವರ್ಜಿಸುವುದು, ತ್ಯಜಿಸುವುದು, ಅದರ ಸುತ್ತಮುತ್ತಲಿನ ವಿಚಾರಗಳು ಬೇರೆ. ಅದೇ ಕಾಲಘಟ್ಟಕ್ಕೆ ಪ್ಲೇಟೋ ಕೂಡ ಕವಿಗಳೆಲ್ಲ ಹುಚ್ಚರು, ಅವರನ್ನು ತನ್ನ ಆದರ್ಶ ರಾಜ್ಯದಿಂದ ಹೊರಹಾಕಬೇಕು ಅಂತ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಆದ್ರೆ ಈ ಕವಿಗಳು ಅನ್ನುವರ ಬಗ್ಗೆ ಅವರಿಗೆ ಮೂಡಿದ ಅಭಿಪ್ರಾಯಗಳು ಎಂತಹವು ಅನ್ನೋದೊಂದು ದೊಡ್ಡ ಜಿಜ್ಞಾಸೆ. ಎಲ್ಲ ಕಾಲಕ್ಕೂ ಅದು ನಮ್ಮನ್ನ ಕಾಡಬೇಕು, ಕವಿಗಳಾದವ್ರಿಗೂ ಕಾಡಬೇಕು. ಸುಮ್ಮನೆ ಇರುವ ಜನರನ್ನ ಇವರು ಉದ್ರೇಕಿಸಬಲ್ಲರು, ಭಾವೋದ್ರೇಕಕ್ಕೆ ಒಳಪಡಿಸಬಲ್ಲರು. ಯಾರು? ಕವಿಗಳು. ಅವ್ರಿಗೆ ಆ ಶಕ್ತಿ ಇದೆ. ಹಾಗಾಗಿ ಅವರು ಉದ್ರೇಕಿಸಿ ನನ್ನ ಆದರ್ಶ ರಾಜ್ಯವನ್ನ, ಕಲ್ಯಾಣ ರಾಜ್ಯವನ್ನ ಹಾಳುಗೆಡುವ ಸಂದರ್ಭ ಇದೆ, ಅವರನ್ನ ಈ ರಾಜ್ಯದಿಂದ ಹೊರಹಾಕಿ ಅಂತ ಹೇಳ್ತಾರೆ. ಆದ್ರೆ ಒಬ್ಬ ಕವಿ ಹೇಳ್ತಾನೆ, ಪಿ ವಿ ಶೆಟ್ಟಿ ಹೇಳ್ತಾನೆ, ಕವಿಗಳೆಲ್ಲ ರಾಜ್ಯದ ಅನಭಿಷಿಕ್ತ ಶಾಸಕರು ಅಂತ ಹೇಳ್ತಾರೆ. ಇದನ್ನ ಕುವೆಂಪುರವರು ಕೂಡ ತಮ್ಮ ಕಾವ್ಯದಲ್ಲಿ ಮಂಡಿಸ್ತಾರೆ. ಕವಿಗಳೆಲ್ಲ ರಾಜ್ಯದ ಅನಭಿಷಿಕ್ತ ಅಂದ್ರೆ ಅನಧಿಕೃತ ಶಾಸಕರು ಅಂತ ಹೇಳ್ತಾರೆ. ಅಂದ್ರೆ ನಾಡಿನ ಚಲನೆ ಹೇಗಿರ್ಬೇಕು, ನಾಡು ನುಡಿ ಚಿಂತನೆಗಳಿಗೆ ಇರಬೇಕು, ನಾಡು ಒಳಗೆ ವಾಸಿಸುವ ನಾಡವರ್ಗಳು
ಅವರ ಬದುಕನ್ನ ಹೇಗೆ ಕಟ್ಕೊಳ್ಬೇಕು, ಅದಕ್ಕೆ ಸರ್ಕಾರ ಹೇಗೆ ಪೂರಕವಾಗಿರ್ಬೇಕು ಅನ್ನೋದನ್ನ ಈ ಕವಿಗಳು ತಮ್ಮ ಕವನಗಳ ಮೂಲಕ ನಿಯಮಗಳನ್ನಾಗಿ ರೂಪಿಸುವಂತಹ ಶಕ್ತಿಯನ್ನ ಹೊಂದಿರುವಂತಹವರು. ಹಾಗಾಗಿ ಕವಿಗಳನ್ನ ಅನಭಿಷಿಕ್ತ ಶಾಸಕರು ಅನ್ನುವ ಮಾತನ್ನ ಪಿ ಶೆಟ್ಟಿ ಹೇಳ್ತಾರೆ. ಈಗ ನಮಗೆಲ್ಲ ಅನ್ನಿಸ್ಬೇಕು, ಕವಿಗಳಿಗೆ ಎಂತಹ ಶಕ್ತಿ ಇದೆ, ಈ ನಾಡನ್ನ ಕಟ್ಟುವ, ಈ ನಾಡನ್ನ ಮುನ್ನಡೆಸುವ, ಈ ನಾಡಿಗೆ ಮುಂಗಾಣಿಕೆಯಾಗಿ ಏನನ್ನೋ ಆದರ್ಶಗಳನ್ನ ಕೊಡುವ ಶಕ್ತಿ ಇರುವಂತಹವರು ಕವಿಗಳು. ಆ ಕವಿ ಸ್ಥಾನವನ್ನ ನಾವು ತುಂಬಬೇಕಾದ್ರೆ ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು, ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು? ಮೊದಲನೇದು, ನಮ್ಮ ಬದುಕನ್ನ ನಡೆ ನುಡಿಗಳು ಒಂದಾಗುವ ಹಾಗೆ ಕಟ್ಟಿಕೊಳ್ಳುವ ಕೆಲಸವನ್ನ ಮಾಡಬೇಕು. ನಡೆ ನುಡಿಗಳು ಒಂದಾಗುವ ಹಾಗೆ, ಮಾತನಾಡೋದು ಬೇರೆ ನಡೆಯೋದು ಬೇರೆ ಆಗಬಾರ್ದು. ಆ ನಡೆ ನುಡಿಗಳು ಒಂದಾಗುವ ಕೆಲಸ ಆದ್ರೆ ಒಬ್ಬ ಕವಿ ಯಶಸ್ಸನ್ನ ಪಡಿತಾನೆ. ಹಾಗೆ ಈ ಲೋಕವನ್ನ ಅನುಭವಿಸುವ ಕೆಲಸವನ್ನ ಮಾಡಬೇಕು. ತಾನು, ತನ್ನ ಕುಟುಂಬ, ತನ್ನ ಜಾತಿ, ಧರ್ಮ ಇಂತಹ ತರತಮ ಭಾವದ ಒಳಗಡೆ ಅಥವಾ ಒಂದು ಕೂಪಮಂಡುಕವಾಗದ ಹಾಗೆ ಅವನು ಜಗತ್ತಿಗೆ ತೆಗೆದುಕೊಳ್ಬೇಕು. ಆ ನಿಟ್ಟಿನಲ್ಲಿ ಶ್ರೀಯುತ ಯುವ ಕವಿ ಪೂರ್ಣಚಂದ್ರ ಅವರ ಪದ್ಯ ನೀವು ಕೇಳಿದ್ದೀರಾ, ಹೇಗೆ ಒಳಗಣ್ಣನ್ನ ತೆರೆದು ಜಗತ್ತನ್ನ ನೋಡಬೇಕು ಅಂತ. ನಮ್ಮ ದಾರ್ಶನಿಕರೆಲ್ಲ ಅಂತಹವರೇ. ಬುದ್ಧ, ಬಸವ, ಅಂಬೇಡ್ಕರ, ಕನಕದಾಸ, ಪುರಂದರದಾಸ, ವಚನಕಾರರು ಇವರೆಲ್ಲ ಕೊಟ್ಟ ಸಂದೇಶಗಳು ಯಾವುದು? ನಾವು ಸಾಮಾಜೀಕರಣಗೊಳ್ಳುವಂಥದ್ದು. ಶಾಲೆಯ ಕೂಡ ವಿದ್ಯಾರ್ಥಿಗಳನ್ನ ಸಾಮಾಜೀಕರಣ ಮಾಡಬೇಕಾಗಿತ್ತು. ಯಾಕೋ ಗೊತ್ತಿಲ್ಲ, ಟೀಚರ್ಸ್ ಎಲ್ಲ ಅವರು ಭಯ ಮತ್ತೆ ಆತಂಕದಲ್ಲೇ ತಮ್ಮ ಕೆಲಸವನ್ನ ನಡೆಸ್ತಾ ಇದ್ದಾರೆ. ತಮ್ಮ ವೈಯಕ್ತಿಕ ಬದುಕನ್ನ ಕಟ್ಟಿಕೊಳ್ಳುವ ಆತುರದಲ್ಲಿ, ಧಾವಂತದಲ್ಲಿ ವಿದ್ಯಾರ್ಥಿಗಳ ಬದುಕನ್ನ ಕಟ್ಟೋದ್ರಲ್ಲಿ ಒಂದು ಹಂತಕ್ಕೆ ವಿಫಲರಾಗಿದ್ದಾರೆ, ಒಂದು ಹಂತಕ್ಕೆ. ಹಾಗಾಗಿ ಮಕ್ಕಳಲ್ಲಿ ಸಾಮಾಜೀಕರಣ ಆಗ್ತಿಲ್ಲ. ಒಂದು ಕುಟುಂಬದಿಂದ ಬಂದಂತಹ ಮಗು ತನ್ನದೇ ಮನೆಯ ಆಚರಣೆಗಳಿಗೆ, ಜಾತಿ ಧರ್ಮಗಳಿಗೆ ಜೋತು ಬೀಳುವ ಅಪಾಯದಲ್ಲಿ ನಾವೆಲ್ಲ ಇದ್ದೇವೆ. ಅವುಗಳನ್ನ ಮೀರಿ ನಮ್ಮ ಬದುಕನ್ನ ಕಟ್ಕೊಂಡು ವಿಶಾಲಗೊಳ್ಳುವ ಪ್ರವೃತ್ತಿಯನ್ನ ನಮ್ಮಲ್ಲಿ ರೂಢಿಸಿಕೊಳ್ಳುವಂತಹ ಅವಕಾಶ ಕಡಿಮೆ ಆಗುತ್ತಿದೆ. ಹಾಗಾಗಿ ಪ್ರತಿದಿನ ಜಾತಿ ಧರ್ಮಗಳ ತಿಕ್ಕಾಟಗಳು, ಘರ್ಷಣೆಗಳು ನಡೀತಾ ಇದೆ. ಇದು ಪಾಸಿಟಿವ್ ಆಗಿದ್ರೆ ಸಂತೋಷ, ಪಾಸಿಟಿವ್ ಆಗಿ ನಡೆದ್ರೆ ಸಂತೋಷ. ನಾವು ಮನುಷ್ಯರು, ನಾವು ಇವತ್ತು ಬದುಕಿದೀವಿ, ನಾಳೆಗೆ ಗೊತ್ತಿಲ್ಲ ನಮ್ಮ ಬದುಕು ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ನಾಡಿದ್ದು ನಮ್ಮ ಮಕ್ಕಳ ಬದುಕು ಚೆನ್ನಾಗಿರ್ಬೇಕು ಅಂತ ಆದರ್ಶ ರಾಜ್ಯ ಕಟ್ಟುವ ನೆಪದಲ್ಲಿ ನಮ್ಮ ಮುಂದೆ ಶತ್ರುಗಳನ್ನ ನಿರ್ಮಾಣ ಮಾಡ್ಕೊಳ್ತೇವೆ. ಇಂಥ ಜಾತಿಯವರು ನಮ್ಮ ಶತ್ರುಗಳು, ಇಂಥ ಧರ್ಮದವರು ನಮ್ಮ ಶತ್ರುಗಳು, ಇಂಥ ದೇಶದವರು ನಮ್ಮ ಶತ್ರುಗಳು ಅಂತ ಶತ್ರುಗಳನ್ನ ನಾವೇ ನಿರ್ಮಾಣ ಮಾಡಿಕೊಳ್ಳುವ, ಗುರುತುಗಳನ್ನ ಕಟ್ಟಿಕೊಡುವ ಕೆಲಸವನ್ನ ಮಾಡ್ತೇವೆ. ಇದರಿಂದ ಕವಿಗಳು ಹೊರತಾಗಿರ್ಬೇಕು, ಇದರಿಂದ ಕವಿಗಳು ಹೊರತಾಗಿರ್ಬೇಕು. ನಾವು ಅಂತ ಯಾವ ಗುರುತುಗಳನ್ನ ಕಟ್ಟಬಾರ್ದು. ನಾನು 8ನೇ ತರಗತಿನಲ್ಲಿ ಓದಿದ್ದು 2 ಸಾಲು ಪದ್ಯ, 2 ಸಾಲು ನನ್ನನ್ನು ಬಹಳ ಕಾಡುತ್ತೆ. ಮನುಕುಲದ ರಕ್ತಮಯ ಇತಿಹಾಸ ಕೂಗಿತ್ತು, ಮನುಕುಲದ ರಕ್ತಮಯ ಇತಿಹಾಸ ಕೂಗಿತ್ತು, ನೆಲವು ನಂದನವಾಗಲೇನು ಬೇಕು, ನೆಲವು ಸ್ವರ್ಗ ಆಗೋದಕ್ಕೆ ಏನು ಬೇಕು? ತಿಳಿವು ತುಂಬಿದ ಕಣ್ಣು, ಒಲವು ತುಂಬಿದ ಎಲೆಯು, ಛಲವನರಿಯದ ಬದುಕು, ಇಷ್ಟೇ ಸಾಕು. ಒಬ್ಬ ಕವಿಗೆ ಇಂಥ ತಾಕತ್ತಿದೆ, ಒಬ್ಬ ಕವಿಗೆ ಇಂತಹ ತಾಕತ್ತಿದೆ, ಇದನ್ನು ಹೇಳುವ ತಾಕತ್ತಿದೆ. ಮನುಕುಲದ ರಕ್ತಮಯ ಇತಿಹಾಸ, ಇಡೀ ನಮ್ಮ ಮನುಕುಲ ಎಂತ ಇತಿಹಾಸವನ್ನು ಹೊಂದಿದೆ? ರಕ್ತಮಯ ಇತಿಹಾಸವನ್ನು ಹೊಂದಿದೆ. ಎಲ್ಲ ಯುದ್ಧಗಳಲ್ಲಿ ಸತ್ತೋಗಿದ್ದಾರೆ. ಅದರ ಫಲ ಏನಾಗಬೇಕು? ಅದರ ಫಲ ಏನಾಗಬೇಕು? ತಿರುವು ತುಂಬಿದ ಕಣ್ಣು, ಯುದ್ಧ ಅಪಾಯ ನಮ್ಮನ್ನ ನಾಶ ಮಾಡುತ್ತೆ ಅನ್ನುವ ತಿರುವು ತುಂಬಿದ ಕಣ್ಣು, ಒಲವು ತುಂಬಿದ ಹೃದಯ, ಒಲವು ಎಲ್ಲರನ್ನ ಪ್ರೀತಿಯಿಂದ ನೋಡುವಂತಹ ಮನಸ್ಸು, ಹೃದಯ. ಹಾಗೆ ಛಲವನ್ನರಿಯದ ಬದುಕು, ಹಠ ಇಟ್ಟುಕೊಂಡು ದ್ವೇಷ ಸಾಧಿಸುವಂತಹ ಕೆಲಸಗಳನ್ನ ಮೀರಿ ನಮ್ಮ ಬದುಕನ್ನ ಕಟ್ಟಿಕೊಳ್ಳುವಂತಹ ಪ್ರವೃತ್ತಿ ಅದು ಕವಿಗೆ ಒದಗಬೇಕು, ಕವಿಗೆ ರೂಢಿಗತ ಆಗ್ಬೇಕು, ಕವಿಯ ಬದುಕಾಗಬೇಕು. ಕವಿಯ ನಡೆ ನುಡಿಯಲ್ಲಿ, ಆತನ ಅಭಿವ್ಯಕ್ತಿಯಲ್ಲಿ ಅದು ಅಡಗಿರಬೇಕು. ಆಗ ಆ ಕವಿತೆ ಸಶಕ್ತ ಆಗುತ್ತೆ. ಆ ಕವಿ
ಈ ಲೋಕದ ಈ ನಾಡಿನ ಆಸ್ತಿ ಆಗ್ತಾನೆ. ಅವನನ್ನ ನಾವು ಗೌರವಿಸ್ತೇವೆ, ಪ್ರೀತಿಸ್ತೇವೆ. ಯಾಕೆಂದ್ರೆ ಅವನು ಬಯಸ್ತಾ ಇರೋದು ಈ ಲೋಕದ ಏಳಿಗೆಯನ್ನು, ಈ ಲೋಕದ ಏಳಿಗೆಯನ್ನು, ತರತಮ ಭಾವಗಳನ್ನಲ್ಲ, ಜಾತಿ ಧರ್ಮಗಳನ್ನಲ್ಲ, ಅವುಗಳನ್ನ ಮೀರಿದ ಬದುಕನ್ನ ನಮಗೆ ಆತ ತನ್ನ ಆಲೋಚನೆಯ ಮೂಲಕ, ತನ್ನ ನಡವಳಿಕೆಯ ಮೂಲಕ, ತನ್ನ ಅಭಿವ್ಯಕ್ತಿಯ ಮೂಲಕ ಅದನ್ನ ನಮಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಅಂತಹ ಸಶಕ್ತರಾದ ಕವಿಗಳು ನಾವಾಗುವ ಪ್ರಯತ್ನವನ್ನ ಮಾಡಬೇಕು. GS ಶಿವರುದ್ರಪ್ಪ ಅವರು ಒಂದು ಕಡೆ ಒಂದು ಪದ್ಯದಲ್ಲಿ ಹೇಳ್ತಾರೆ, ನೂರಾರು ಭಾವದ ಬಾವಿ, ನೂರಾರು ಭಾವದ ಬಾವಿ, ಮೊಗೆಲಿಕೋ ಬೇಕಾದಷ್ಟು ಸಿಹಿ ನೀರ. ನೂರಾರು ಭಾವದ ಬಾವಿ, ಮೊಗೆಲಿಕೋ ಬೇಕಾದಷ್ಟು ಸಿಹಿ ನೀರ, ಪಾತ್ರೆಗಳ ಆಕಾರ ಕುರಿತು ಏತಕ್ಕೆ ಜಗಳ. ಯಾರ್ಯಾರು ಯಾವ್ಯಾವ ಪಾತ್ರೆ ತಂದಿದ್ದಾರೆ ಅಂತ ನೀನ್ ಯಾಕೆ ಜಗಳ ಮಾಡ್ತಾ ಇದೀಯ? ನಿನ್ಗೆ ಎಷ್ಟು ಬೇಕೋ ಅಷ್ಟು ಮುಗಿಸ್ಕೋ. ನಿನಗೆ ಬೇಕಾದದ್ದು ದಾಹ ಪರಿಹಾರ. ನಮ್ಗೆ ಬೇಕಾಗಿರೋದೇನು? ಅಲ್ಲಿ ಒಳೆ ಇದೆ, ನಮ್ಮ ಹತ್ರ ಪಾತ್ರೆ ಇದೆ, ನನಗಾಗ್ಬೇಕಾಗಿರೋದೇನು? ನನ್ನ ದಾಹ ಪರಿಹಾರ. ಆದ್ರೆ ನಾವು ಮಾಡ್ತಾ ಇರೋದೇನು? ಅವನು ಅಂಡೆ ತಂದ್ಬಿಟ್ಟಿದ್ದಾನೆ, ಇವನು ಟ್ಯಾಂಕರ್ ತಂದ್ಬಿಟ್ಟಿದ್ದಾನೆ, ನಾನ್ ಮಾತ್ರ ಮಿಳ್ಳೆ ತಗೊಬಂದ್ಬಿಟ್ಟಿದ್ದೀನಿ. ನಮ್ಮ ಮನಸ್ಥಿತಿ ಏನಾಗಿದೆ? ಅದರಿಂದ ಆಚೆ ಬರಬೇಕು. ಈ ತರದ ಗುಣಗಳಿಂದ, ಸಂಕುಚಿತ ಗುಣಧರ್ಮಗಳಿಂದ ನಾವು ಆಚೆ ಬರಬೇಕು. ಈ ಲೋಕಕ್ಕೆ ನಾನ್ ಬಂದಿದ್ದೇನೆ, ನನ್ನ ಪಾತ್ರ ಯಾವುದು? ನನ್ನ ಪಾತ್ರ ಯಾವುದು? ಅದನ್ನ ನಿರ್ವಹಣೆ ಮಾಡಬೇಕಾಗಿರೋದು ನನ್ನ ಜವಾಬ್ದಾರಿ. ಇನ್ನೊಬ್ಬರ ಪಾತ್ರ ಆಕಾರಗಳನ್ನ ಕುರಿತು ನಾನು ತಕರಾರನ್ನ ಇಡ್ತೇನೆ. ಆ ತಕರಾರು ಯಾತಕ್ಕೆ? ಅದು ಸಂಘರ್ಷವನ್ನ ಉಂಟು ಮಾಡುತ್ತೆ, ಜಗಳವನ್ನ ಉಂಟು ಮಾಡುತ್ತೆ, ನೆಮ್ಮದಿಯನ್ನ ಕಳೆದುಕೊಳ್ಳುವ ಹಾಗೆ ಮಾಡುತ್ತೆ. ಒಬ್ಬನ ನೆಮ್ಮದಿಯೇ ಒಬ್ಬೊಬ್ಬರಿಗೆ ತಗಿಂತನ್ನೋದಕ್ಕೆ ಒಬ್ಬನ ಕಾರಣದಿಂದ ಅದು ಸಮಾಜಕ್ಕೆ ತಿರುಗುತ್ತೆ, ಜಾತಿಗೆ ತಿರುಗುತ್ತೆ, ಧರ್ಮಕ್ಕೆ ತಿರುಗುತ್ತೆ, ದೊಡ್ಡ ಕಲಹವನ್ನ ಉಂಟು ಮಾಡುತ್ತೆ. ಹಾಗೆ ಈ ಎಲ್ಲ ತರತಮ ಭಾವಗಳಿಂದ, ಸಂಕುಚಿತ ಗುಣಗಳಿಂದ ಕವಿ ಆಚೆ ಬರಬೇಕು. ಹಾಗೆ ಬಂದಾಗ ಆತನ ಕವಿತೆ ಮತ್ತೆ ಕವಿ ಸಶಕ್ತರಾಗ್ತಾರೆ, ಸಮಾಜದ ಆಸ್ತಿ ಆಗ್ತಾರೆ. ಹಾಗೆ ನಾವು ನಮ್ಮ ಮನುಕುಲದ ಇತಿಹಾಸ ಏನಿದೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾವಾಗಲೂ ಮೇಲು ಕೀಳು ಅನ್ನುವ ತರತಮ ಭಾವ ನಮ್ಮೊಳಗೆ ಉಳ್ಕೊಂಡಿದೆ. ಬಡವ ಬಲ್ಲಿದ ಅನ್ನುವ ತರತಮ ಭಾವ ನಮ್ಮಲ್ಲಿ ಉಳ್ಕೊಂಡಿದೆ. ಕರಿಯ ಬೆಳೆಯ ಅನ್ನುವ ತರತಮ ಭಾವ ನಮ್ಮಲ್ಲಿ ಉಳ್ಕೊಂಡಿದೆ. ಇವುಗಳನ್ನ ಮೀರಿ ನ್ಯೂಟ್ರಾಲಿಟಿಯಲ್ಲಿ ಅಂದ್ರೆ ಈ ಎಲ್ಲ ಗುಣಗಳನ್ನ ನಿರಸನ ಮಾಡಿಕೊಂಡು, ನಿರಸನ ಅಂತ ಒಂದು ಕಾವ್ಯ ಮೀಮಾಂಸೆಯ ಪದ, ನಿರಸನ ಮಾಡ್ಕೊಳ್ಬೇಕು, ನಿರಸನ ಆಗ್ಬೇಕು, ಬಯಲಾಗ್ಬೇಕು, ಬೆತ್ತಲಾಗ್ಬೇಕು. ಬೆತ್ತಲಾಗುವುದು ಅಂದ್ರೆ ಎಲ್ಲಿ? ತನ್ನೊಳಗಿನ ಎಲ್ಲ ಕೆಟ್ಟ ಆಲೋಚನೆಗಳನ್ನ, ತರತಮ ಭಾವಗಳನ್ನ ಬಿಡುವುದು. ಹಾಗೆ ಬಿಟ್ಟಾಗ ಮಾತ್ರ ಅವನ ಮನಸ್ಸು ಬೆತ್ತಲಾಗುತ್ತೆ, ಬಯಲಾಗುತ್ತೆ. ಅಲ್ಲಿ ಎಲ್ಲರೂ, ಎಲ್ಲ ಜಗತ್ತಿನ ಎಲ್ಲ ಮನುಷ್ಯರು ಒಂದೇ ರೀತಿಯಲ್ಲಿ ಕಾಣ್ತಾರೆ, ತನ್ನಂತೆಯೇ ಕಾಣ್ತಾರೆ. ಇದನ್ನೇ ಶರಣರು ತುಂಬಾ ಚೆನ್ನಾಗಿ ಹೇಳ್ತಾರೆ. ತನ್ನನ್ನು ತಾನು ಪರರಂತೆ ಬಗೆದೊಡೆ, ಪರರನ್ನು ತನ್ನಂತೆ ಬಗೆದೊಡೆ, ಪರರನ್ನು ತನ್ನಂತೆ ಬಗೆದೊಡೆ. ಬಗೆ ಅಂತಂದ್ರೆ ತಿಳಿ ಅಂತ. ಇತರರನ್ನು ಕೂಡ ಅವರು ನನ್ನ ಹಾಗೆಯೇ ಅಂತ ಯಾವಾಗ ನಾವು ಅರ್ಥ ಮಾಡ್ಕೊಳ್ತೀವೋ ಆಗ ಇನ್ನೊಬ್ಬರಿಗೆ ಕೇಡನ್ನ ನಾವು ಮಾಡೋದಿಲ್ಲ. ಇನ್ನೊಬ್ಬರಿಗೆ ಕೇಡನ್ನ ಮಾಡದ ಬದುಕನ್ನ ಕವಿ ಕಟ್ಕೊಡ್ಬೇಕು. ಆತನ ಪದ್ಯಗಳು, ಆತನ ಕವಿತೆಗಳು ಉದ್ರೇಕಕ್ಕೆ ಒಳಗಾಗಬಾರದು. ಅದರ ಬದಲು ಮನುಷ್ಯನಲ್ಲಿ ಸಮನ್ವಯ ಗುಣಗಳನ್ನ ಬೆಳೆಸುವಂತೆ ಆಗ್ಬೇಕು. ಅಂತಹ ನಿಟ್ಟಿನಲ್ಲಿ ನಾವೆಲ್ಲ ಅಧ್ಯಯನ ಮಾಡುವುದಾದರೆ, ಲೋಕದ ಅನುಭವಗಳನ್ನ ಗಿಟ್ಟಿಸೋದಾದ್ರೆ, ನಮ್ಮ ಆಲೋಚನೆಗಳನ್ನ ತಿದ್ದಿಕೊಳ್ಳುವುದಾದರೆ, ಜೊತೆಗೆ ನಮ್ಮ ಆಲೋಚನೆಗಳಿಗೆ ಪಾಲಿಶ್, ಅದನ್ನ ಹೊಸ ಲೇಪನದೊಂದಿಗೆ ತಯಾರು ಮಾಡಿ ನಾವು ಹೊಸ ಮನುಷ್ಯರಾಗಿ ಜಗತ್ತಿಗೆ ಕಂಗೊಳಿಸೋದಾದ್ರೆ, ಆಗ ನಮ್ಮ ಕವಿತೆ ಅದು ಈ ಸಮಾಜದ ಆಸ್ತಿ ಆಗುತ್ತೆ. ಇಲ್ಲ ಅಂತಂದ್ರೆ ಒಡಕು ಗುಣಗಳನ್ನೇ ಬೆಳೆಸುತ್ತೆ. ಪ್ಲೇಟೋ ಹೇಳಿದಾಗೆ ಅಂತಹ ಕವಿಗಳನ್ನ ನಾವು ಈ ಆದರ್ಶ ರಾಜ್ಯದಿಂದ ಆಚೆ ಹಾಕ್ಬೇಕಾಗತ್ತೆ. ಪ್ಲೇಟೋ ಆಚೆ ಆಗ್ತಾ ಇರೋದು ಉದ್ರೇಕ ಉಂಟು ಮಾಡುವ ಕವಿಗಳನ್ನ, ಸಮಾಜ ಕಟ್ಟುವ ಕವಿಗಳನ್ನಲ್ಲ. ಹಾಗಾಗಿ ನಾವೆಲ್ಲರೂ ಸಮಾಜ ಕಟ್ಟುವ ಕವಿಗಳಾದಾಗ ಮಾತ್ರ
ಅದು ಉತ್ತಮ ಕವಿತೆ ಆಗತ್ತೆ, ನಾವು ಈ ಸಮಾಜದ ಆಸ್ತಿ ಆಗ್ತೀವಿ ಅಂತ ಹೇಳಿ ನನ್ನೆಲ್ಲ ಮಾತುಗಳನ್ನ ಅದು ಸರಿಯಾಗಿರ್ಲಿ ತಪ್ಪಾಗಿರ್ಲಿ ನನ್ನ ಗುರುಗಳ ಪಾದಗಳಿಗೆ ಹಾಕ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೇನೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ನಿಮ್ಮ ಜೊತೆ ನನ್ನದೊಂದು ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಹುಣಸೂರು ಕಲಾರಂಗ ವೇದಿಕೆಗೆ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೆ ಈ ಮುಂಗಾರು ಕವಿಗೋಷ್ಠಿನಲ್ಲಿ ಯಾರ್ಯಾರು ಇದನ್ನು ಆಯೋಜಿಸಿದ್ದಾರೆ ಅವರೆಲ್ಲರಿಗೂ, ಶ್ರೀಯುತ ಬೀರೇಶ್ ಅವರಿಗೂ, ಸೌಮ್ಯ ಗೌರಿ ಅವರಿಗೂ, ಮತ್ತೆ ವಿಶೇಷವಾಗಿ ಇಲ್ಲಿ ಗಾಯನ ಮಾಡಿದ ತಂಡ, ಅದು ಬಹಳ ಅದ್ಭುತವಾಗಿ ತನ್ನ ಹಾಡುಗಳನ್ನು ಹಾಡ್ತಾ ಇದೆ, ಕವಿತೆಗಳನ್ನ, ಅವರಿಗೆ ನಾನು ವಿಶೇಷವಾಗಿ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಡ್ತೇನೆ. ಧನ್ಯವಾದ.